ಆದರೆ ಎಲ್ಲ ಅರ್ಧ ಹೋದ್ಮೇಲೆ ಹತ್ತಲೇಬೇಕು ಮೇಲಕ್ಕೆ. ಹಾಂ, ಇಳಿಬೋದು, ಆರಾಮಾಗಿ ಇಳಿಬೋದು. ಜೈ ಮಹೇಶ್ಮತಿ. ಜೈ ಬಜರಂಗಬಲಿ. ಚಾರ್ಜರ್ ಇಲ್ಲ, ಇಲ್ಲೇ ಇಕ್ಬಿಡ್ಲಾ ನಾನು? ಚಾರ್ಜರು ನಿಮ್ಮ ಫೋನ್ ಎಲ್ಲ ಕೆಳಗಡೆ ಇಕ್ಬಿಡ್ಲಾ? ಹಾಂ, ಹತ್ತಕ್ಕಾಗಲ್ವಾ? ಹಾಂ, ಹ್ಞೂ, ಇಲ್ಲಿ ಇಕ್ಲಾ ಅಂತ. ಇಲ್ಲಿವರೆಗೂ ಬರೋ ಅಷ್ಟಲ್ಲಿ ಮೀಟ್ರ್ ಬೇಕು ಅವನಿಗೆ. ಏನು ಅನ್ಕೋಬೇಡಿ, ಆರಾಮಾಗಿ ಬನ್ನಿ. ಅಲ್ಲೇ ಇದಾಗುತ್ತೆ, ಆಮೇಲೆ ಇಳಿಯೋಕ್ಕಾಗಲ್ಲ. ಹಾಂ, ಆರಾಮಾಗಿ ಬನ್ನಿ. ತೋರಿಸ್ತೀನಿ ಅದನ್ನು ಇರಿ. ಇವರೇನ ಬರೀ ಚೈನ್ ಎತ್ಕೊಂಡು ಎಳೀತವ್ರೆ ಅನ್ಕೊಬಿಡ್ತಾರೆ. ಮಾಡ್ತಾ ಇದ್ದೀನಿ ಬನ್ನಿ. ನನಗೂ ಹಂಗೆ ಅನ್ನಿಸ್ತು. ಕುತ್ಕೊಂಡು ಜೇನು ಐತೆ ಸರಿ, ಜೇನು ತೋರಿಸಿ. ಕಾಣಿಸ್ತೇಕ ಜೇನು? ಇಲ್ಲ. ಸೊ ನಿಯರ್ಲಿ ಜೇನ್ ಈಸ್ ಹಿಯರ್. ಮಿಸ್ ಆದರೆ ಜೇನು ಊಟ ಆಗ್ಬಿಡ್ತೀವಿ ನಾವು ಇವತ್ತಷ್ಟೇ. ಒಂದು ಜೇನು ಬಂದರೆ ಎಲ್ಲನೂ ಹೋಗ್ಬಿಡ್ತದಲ್ಲ. ಸ್ಮೆಲ್ ಗೊತ್ತಾಗುತ್ತಲ್ಲ, ಅದು ಕಚ್ಚಿರೋ ಸ್ಮೆಲ್ ನಮ್ಮ ಹತ್ರ ಇತ್ತು. ಅದಕ್ಕೆ ಯಾವ್ದಾದ್ರು ಒಂದು ಎಲೆ ಕಿತ್ಕೊಂಡು ಹೊಸ್ಕೊ ಬಿಡ್ಬೇಕು, ಕಚ್ಚಿ ಜಾಗಕ್ಕೆ. ಅವಾಗ ಅದು ಗೊತ್ತಾಗಲ್ಲ. ಏನು ಹೆಸರು ಇದ್ರದ್ದು? ಆದಿಚುಂಚನಗಿರಿ. ಆದಿಚುಂಚನಗಿರಿ ಬೆಟ್ಟದ ಸೊಬಗು. ಇದೇ ಸರಪಳಿ ಸಹಾಯದಿಂದ ನಾವು ಬೆಟ್ಟವನ್ನು ಹತ್ತಿ ಈಗ ಅದೇ ಸಹಾಯದಿಂದ ಇಳಿತಿದ್ದೇವೆ. ನೋಡಿ, ನಾವು ಬೆಟ್ಟ ಹತ್ತೋದಕ್ಕೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಆ ಶಲ್ಯದ ಒಳಗೆ ದೂರವಾಣಿ ಜಂಗಮವಾಣಿಯನ್ನು ಎತ್ತಿಟ್ಟಿದ್ದೇವೆ. ಅದು ವೈಬ್ರೇಟಲ್ಲಿ ಹಿಡ್ದಿರ ರಿಂಗಲ್ಲಿ ಇಟ್ಟು ಈ ಫೋನು ಬೇರೆಯವ್ರ ಪಾಲಾಗ್ಬಿಟ್ಟಿದೆ. ಯಾವ ಪುರುಷಾರ್ಥ ತಂದು ಚಾರ್ಜರ್ ನಿಜವಾಗ್ಲೂ ಗೊತ್ತಿಲ್ಲ. ಚಾರ್ಜಿಂಗ್ ಪಾಯಿಂಟ್ ಐತೆ ಅನ್ಕೊಂಡು ಇಲ್ಲೆಲ್ಲರೂ ಚಾರ್ಜಿಂಗ್ ಪಾಯಿಂಟ್ ಇರ್ಬೋದು ಅಂದ್ಬಿಟ್ಟು ನಮ್ಮ ದರ್ಶನ್ ಅವರು ತಗೊಂಬಂದಿದ್ದಾರೆ. ಬಟ್ ಅವರ ಆಸೆ ನಿರಾಸೆ ಆಗಿದೆ. ಯಾವುದೇ ರೀತಿಯ ಚಾರ್ಜಿಂಗು ಇಂಥ ಅದ್ಭುತವಾದಂಥ ಶಿಲೆಗಳಲ್ಲಿ ಬೆಟ್ಟ ಗುಟ್ಟದಿಲ್ಲ. ಅಲ್ಲಿ ಒಳಗಡೆ ಕೆಳಗಡೆ ರೆಡಿ ಮಾಡ್ತಾರಲ್ಲ, ಅವ್ರ ಹತ್ರ ಇರುತ್ತೆ ಅನ್ಸುತ್ತೆ. ಅವರೆಲ್ಲ ಹೆಂಗೆ ಮಾಡ್ತಾರೆ? ಮತ್ತೆ ಲೊಕೇಶನ್ ಹಾಕೊಂಡಿದ್ದೀರಾ? ಲೊಕೇಶನ್ನು ವೀಡಿಯೋ ಮಾಡ್ತಾಯಿದ್ದೀರಾ? ಇರಿ, ನಾನು ಹಿಡಿದು ಬಿಡ್ತೀನಿ. ಎಷ್ಟು ಕಷ್ಟ ಆಗಬೇಕು ಅದು ಅಂದರೆ ಮತ್ತೆ ಹೋಗೋಕ್ಕೆ ಆಗಿರೋ ಥರ ಐತೆ.
ಏನು ಬೆಟ್ಟ ಸ್ವಲ್ಪ ನೈಸ್ ಆಗಿರೋದಕ್ಕೆ ಬಚಾವಿಲ್ಲ, ಇಲ್ಲಾಂದ್ರೆ ನಮ್ಮ ಮಂಡ್ಯಲ್ಲ ಇಲ್ಲಿಗೆಲ್ಲ ಟ್ರ್ಯಾಕ್ಸ್ ಹಾಕೊಂಬಂದ್ರೆ ಸರಿ, ಗ್ರಿಪ್ ಇರೋ ಪ್ಯಾಂಟ್ಗಳು ಹಾಕೊಂಬರ್ಬೇಕು ಅಲ್ವಾ. ದರ್ಶನ ಜೇನ್ ನೋಡಿ ಹರ್ಷ ಅಲ್ಲಿ, ಅಪ್ಪ ಒಳ್ಳೆ ತುಪ್ಪ ಕುಡಿತೈತೆ ಅನ್ಸುತ್ತೆ ಮೇ ಬಿ ಅದು. ಕ್ಲೀನಾಗಿ ಚೆನ್ನಾಗಿ ನೋಡಬೇಕು ಅಂತಂದರೆ ಹೋಳಿ ಹಬ್ಬದ ದಿನ ಬರಬೇಕು. ಹೋಳಿ ಹಬ್ಬಕ್ಕೆ ಬಂದಾಗ ಇಲ್ಲಿ ತೇರು ಎಳಿತಾರೆ ಮಧ್ಯರಾತ್ರಿ. ಹಾಂ, ಅಂದರೆ ಮಿಡ್ ನೈಟಲ್ಲೇ ಎಳೆಯೋದು. ಅದು ಬೆಳಗ್ಗೆನೂ ಎಳೆಯಲ್ಲ, ರಾತ್ರಿನೂ ಎಳೆಯಲ್ಲ, ಮಧ್ಯರಾತ್ರಿ ಎಳಿತಾರೆ. ಅದು ಮಧ್ಯರಾತ್ರಿ ಎಳೆದ್ರೆ ಮಾತ್ರನೇ ಮುಂದಕ್ಕೆ ಬರೋದಿಲ್ಲ, ಬರಲ್ಲ ಅದು. ಹೌದಾ? ಹಾಂ, ಎಂತ ವಿಚಿತ್ರ. ಇದು ಚೋಳರ ಕಳ್ಳು. ಯಾವುದೋ ಬಂಡೆಗೆ ಸಪೋರ್ಟ್ ಎಲ್ಲ ಕೊಟ್ಟವ್ರೆ ಇವರು, ಉದ್ರೋಗ್ಬಿಡುತ್ತೆ ಅಂತ. ಬಿದೋಗಿರ್ಬೇಕು ಒಂದ್ಸತಿ ಅನ್ಸುತ್ತೆ ಅದಕ್ಕೇನೆ. CCTV ಐತೆ ನೋಡಿ ಅರ್ಥ, ಇಲ್ಲಿ ಇದೆ ನಾನು ಹೇಳಿ, ಈ ಥರ CCTV ನಾನು ಹೇಳಿದ್ದು.